ನೋ ಎಂಟ್ರಿ ಅಂತ ಹೋಗಂಗಿಲ್ಲ ಸರ್. ಓಕೆ ಸರ್, ಸಾರಿ ಸರ್, ಸಾರಿ ಗೊತ್ತಾಗಿಲ್ಲ, ಸಾರಿ. ಓಕೆ ಸರ್. ಬಟ್ ನೀವು ಹೋಗಿದ್ರ, ಬಟ್ ಯಾರಾದರೂ ಕಡ್ಡಿ ಗಿಡಿ ಬೆಂಕಿ ಹಾಕ್ತಾರೆ, ಆ ಬೆಂಕಿ ಹಾಕಿ ಬೇರೆಯವ್ರು ಯಾರೋ ಹಾಕಿದ್ರೆ ನೀವು ಯಾವ ಗುಡ್ಡದಲ್ಲಿದ್ರೆ ನಿಮ್ಮ ಮೇಲೆ ಕೇಸ್ ಫೈಲ್ ಮಾಡಿ. ಓಕೆ ಸರ್, ಓಕೆ. ಆ ಥರ ನಮಗೆ ಗೊತ್ತಿರಲಿಲ್ಲ, ಅದು ಬೋರ್ಡು ಓದ್ಬೇಕು. ಗೊತ್ತಿಲ್ಲ ಅನ್ನೋದಕ್ಕೆ ನಿಧಾನಕ್ಕೆ ಕರೆದು ಹೇಳೋದು. ಗೊತ್ತಿದ್ದು ಬೇರೆಯವ್ರು ಇಲ್ಲೇವ್ರು ಲೋಕಲ್ ಆದರೆ ಬೇರೆ ಥರ. ಸಾರಿ ಸರ್, ಸಾರಿ. ಅಂತ ಟೀ ಸೊಪ್ಪು ಇದೆಯಲ್ಲ, ಇದರಿಂದನೇ ಮಾಡೋದು. ಸೊ ಇದೇ ಟೀ ಸೊಪ್ಪು. ಇಲ್ಲಿ ಮೇಲೆ ಚಿಗುರು ಇರುತ್ತಲ್ಲ, ಈ ಥರ ಚಿಗುರನ್ನ ಕಟ್ ಮಾಡಿ ಅದರಿಂದನೇ ಮಾಡೋದು ಅನಿಸುತ್ತೆ. ಸೊ ಇಲ್ಲೆಲ್ಲ ಕಟ್ ಮಾಡಿದ್ದಾರೆ, ಆಲ್ಮೋಸ್ಟ್ ಇಲ್ಲೆಲ್ಲ ಕಟ್ ಮಾಡಿದ್ದಾರೆ. ಬರೀ ಫೋನ್ ಬಗ್ಗೆ ಹೇಳ್ತಿದಾರಲ್ಲ, ನಮ್ಮ ಸೆಟಪ್ ಬಗ್ಗೆ ಹೇಳಿ. ಲಕ್ಷ ಕೊಟ್ಟು ಬೈಕು, ಕ್ಯಾಮ್ರಾ ಏನೆಲ್ಲ ಇದು ಮಾಡಿದ್ದೀವಲ್ಲ ಬ್ರದರ್ಸ್. ಈಗ ಸೀನ್ ಹಿಂಗಾಯ್ತು, ಏನು ಮಾಡೋದು ಈಗ? ಏನಾದರೂ ಹೋಗಿ ಮಾತಾಡಿ ಒಂದು 500 ರೂಪಾಯಿ 1000 ರೂಪಾಯಿ ಹೋಗಲಿ, ಅದಕ್ಕೆ ನಾವು ಹೋಗ್ಬೇಕು. ಬಂದಿರ ನೋಡಿ ಹೆಂಗೆ ಕಾಣ್ತಿದೆ ಕಾಫಿ ಗಿಡದು ಹೂಗಳು. ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತಿದೆ. ಗುಡ್ ಮಾರ್ನಿಂಗ್ ಗೈಸ್, ಹೇಗಿದೆ ಎಲ್ಲರೂ? ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಆಫ್ಟರ್ ಲಾಂಗ್ ಟೈಮ್ ಒಂದು ಕಮ್ ಬ್ಯಾಕ್ ಮಾಡ್ತಿದ್ದೀನಿ. ಎಲ್ಲಿಗೆ ಹೋಗ್ತಿದ್ದೆ ಅಂತ ಸಕಲೇಶ್ಪುರ ಹೋಗ್ತಿದ್ದೀವಿ. ಸೊ ಸಕಲೇಶ್ಪುರದಲ್ಲಿ ಎಲ್ಲಿ ಹೋಗ್ತಿದ್ವಿ ಅಂತೇಳಿ TS ಸಿಟಿ ಇದೆ, TS ಸಿಟಿಗೆ ಹೋಗ್ತಿದ್ವಿ. ಸೊ ಸದ್ಯಕ್ಕೆ ಬೇಕು ನನ್ನ ಜೊತೆಗೆ ನನ್ನ ಬೈಕು ಫುಲ್ಲು ಲೋಡೆಡ್ ಆಗಿದೆ. ಸೊ ಸದ್ಯಕ್ಕೆ ಅದೊಂದು R15 ಮತ್ತು ಇದೊಂದು ಬೈಕು. 4 ಜನ ವೆಯ್ಟ್ ಮಾಡ್ತಿದ್ದಾರೆ. ಆಶಿಕು, ಆಕಾಶು, ಸೆಟ್ರು ನೋಡಿರ್ತೀರ. ಹೊಸದಾಗಿ ಒಬ್ಬ ಜಾಯ್ನ್ ಆಗಿದ್ದಾನೆ, ಗಿರೀಶ. ಸೊ ಇವತ್ತು ಎಲ್ಲಿ ಹೋಗ್ತಿದ್ದೀವಿ ನಾವು? ಸೊ ನೋಡೋಣ ಮುಂದಿನ ಜರ್ನಿ ಯಾವ ಥರ ಇರುತ್ತೆ ಅಂತೇಳಿ. ಸದ್ಯಕ್ಕೆ ಇಲ್ಲಿಂದ ಹೊಡೋಣ, ನಡೀರಿ. ಬನ್ನಿ ಗೈಸ್, ತೋರಿಸ್ತೀವಲ್ಲ ಕಾಡ್ ಮನೆಗೆ ಹೋಗಿ. ಲೆಟ್ಸ್ ಸ್ಟಾರ್ಟ್ ಜರ್ನಿ, ಲೆಟ್ಸ್ ಗೋ ಬೇಬಿ. ನಮ್ಮ ಸೆಟ್ರು ಇನ್ಸ್ಟಾಗ್ರಾಮಿಗೆ ಏನೆಲ್ಲ ಬೈಕಲ್ಲಿ ಹಿಂದೆ ಮುಂದೆ ಎಲ್ಲ ಕೂತ್ಕೊಂಡು ಏನೆಲ್ಲ ಜುಗಾಡ್ ಮಾಡ್ತಾವ್ರೆ. ಸೊ ಇದು ಆಕ್ಚುಲಿ ಇದು ಮಾಡ್ತಿರೋದು ಇನ್ಸ್ಟಾಗ್ರಾಮಿಗೆ. ಇನ್ಸ್ಟಾಗ್ರಾಮಲ್ಲಿ ಯಾರೆಲ್ಲ ನೋಡ್ತಿದ್ದೀರೋ ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಪೇಜ್ನ. ಸೊ ಯೂಟ್ಯೂಬಲ್ಲಿ ಯಾರೆಲ್ಲ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲೊಂದು ರಿವರ್ ಹರಿಯುತ್ತೆ. ಸೊ ರಿವರ್ ಪಕ್ಕ ಮಳೆಗಾಲದಲ್ಲಿ ಎಲ್ಲ ಫುಲ್ಲು ನೀರು ಬರುತ್ತೆ. ಸೊ ಇವಾಗ ಬೇಸಿಗೆಗಾಲ ಆಗಿರೋದ್ರಿಂದ ನೀರು ಫುಲ್ ಇಳಿದಿದೆ. ಸೊ ಸದ್ಯಕ್ಕೆ ಇಲ್ಲೊಂದು ರಿವರ್ ತೋರಿಸ್ತೀನಿ ಬನ್ನಿ, ಏನು ಸಖತ್ತಾಗಿದೆ ಅಂತ ಹೇಳಿ. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ರಿವರು. ಮಳೆಗಾಲದಲ್ಲಿ ಫುಲ್ಲು ಯಾವ ಥರ ನೀರು ಬರುತ್ತೆ ಅಂದರೆ ಇಲ್ಲಿ ಸೈಕಾಗಿರುತ್ತೆ ಮಾತ್ರ. ಸೊ ಡ್ರೋನ್ ಇದ್ದಿದ್ರೆ ಒಳ್ಳೆ ಶೂಟ್ ಮಾಡ್ಬೋದಿತ್ತು. ಸೊ ಸದ್ಯಕ್ಕೆ ನನ್ನ ಹತ್ರ ಡ್ರೋನ್ ಇಲ್ಲ, ಈ ಕ್ಯಾಮ್ರಾದಲ್ಲೇ ತೋರಿಸ್ಬೇಕು ನಿಮಗೆ. ಸಗದಾಗಿರ್ತದೆ. ಫ್ಯೂಲ್ ಕಹಾ ಮಿಲೇಗಾ ಫ್ಯೂಲ್. ಬರೀ ಫೋನ್ ಬಗ್ಗೆ ಹೇಳ್ತಿದಾರಲ್ಲ, ನಮ್ಮ ಸೆಟಪ್ ಬಗ್ಗೆ ಹೇಳಿ. ಲಕ್ಷ ಕೊಟ್ಟು ಬೈಕು, ಕ್ಯಾಮ್ರಾ ಏನೆಲ್ಲ ಇದು ಮಾಡಿದ್ದೀವಲ್ಲ. ಥ್ಯಾಂಕ್ ಯು. ಕ್ಯಾಮ್ರಾ ರೆಕಾರ್ಡಲ್ಲಿದೆ. ಹೌದು, ಯೂಟ್ಯೂಬ್ ಚಾನಲ್ ಯಾವ ಚಾನಲ್ ನಿಮ್ಮದು? ರಿಯಾಜ್ ಮೋಟೋ ಬ್ಲಾಗರ್ ಅಂತ. ಬ್ಲಾಗರ್. ರಿಯಾಜ್ ಮೋಟಾರ್ ಬ್ಲಾಗ್. ಥ್ಯಾಂಕ್ ಯು. ಸೊ ಗೈಸ್, ಒಬ್ಬರು ಫಾಲೋವರ್ ಸಿಕ್ಕಿದ್ರು. ಅದಕ್ಕೆ ಫಿಲ್ ಮಾಡ್ಸಾಯಿತು. ಇಲ್ಲಿಂದ ಡೈರೆಕ್ಟಾಗಿ ನಾವು ಈಗ ಸಕಲೇಶ್ಪುರಕ್ಕೆ ಹೋಗೋಣಂತೆ. ನಡೀರಿ, ಲೆಟ್ಸ್ ಗೋ. ರಿವರ್ ನೋಡಿ ಗಾಯ್ಸ್ ಯಾವ ಥರ ಇದೆ, ಕ್ರೇಜಿಯಾಗಿ ಕಾಣ್ತಿದೆ ಮಾತ್ರ. ಡ್ರೋನ್ ಇದ್ದಿದ್ರೆ ಡ್ರೋನಲ್ಲಿ ಒಂದು 4-5 ಶೂಟು ತೆಗ್ದು ಮಾಡ್ತಿದ್ದೆ. ಫ್ಯೂಚರಲ್ಲಿ ತೊಗೊತೀನಿ ಒಂದಲ್ಲ ಒಂದಿನ. ಮಾಸ್ಕು, ಮಫ್ಲರು ಅದು ಇದು ಹಾಕೊಂಡು ಹೆಂಗೆ ಕಾಣ್ತಿದ್ರು ನೋಡಿ, ಕಳ್ಳರ ಥರ ಕಾಣ್ತಿದ್ದೀರ. 3 ಜನನೂ ಮುಖಕ್ಕೆ ಹಾಕ್ಕೊಂಡು. ತುಂಬ ದಿನ ಆಗಿತ್ತು ಈ ಥರ ರೈಡ್ ಮಾಡಿ. ಈ ರೋಡು ಹೆಂಗೆ ಅಂತ ಹೇಳಿದ್ರೆ ಜಾಸ್ತಿ ಈ ಥರ ಟ್ಯಾಂಕರ್ಗಳು ಓಡಾಡ್ತಿರ್ತವೆ. ಎಷ್ಟು ಸೇಫ್ಟಿಯಾಗಿ ಓಡಾಡ್ತೀವೋ ಅಷ್ಟು ನಮಗೆ ಒಳ್ಳೆಯದು. ಸೊ ಸೇಫಾಗಿ ರೈಡ್ ಮಾಡಬೇಕು. ಇವ್ರು ನೋಡಿದ್ರೆ ಇಬ್ಬರು ಕೆಚ್ಕೊಂಡು ಹೋಗ್ತವ್ರೆ. ಆಲ್ಮೋಸ್ಟು 80 ಮೇಲೆ ಹಿಡಿತಿದ್ದಾರೆ. ನನ್ನ ಎವರೇಜ್ ಸ್ಪೀಡೇ ಅಷ್ಟು. ನಾನು ಮೇಂಟೈನ್ ಮಾಡೋದು ಅಷ್ಟು 60ರಿಂದ 70, ಜಾಸ್ತಿ ಅಂದರೆ 80 ಒಳಗಡೆ ಮೇಂಟೈನ್ ಮಾಡ್ತೀನಿ. ನೋಡಿ ಹೆಂಗೆ ಸಿಕ್ಕ ನಂಗೆ ನುಗ್ತಿದ್ದಾರೆ. ಸೊ ಘಾಟ್ ಜಂಕ್ಷನ್ದವ್ರೆ.
ಸೊ ನಮಗೆ ಎಷ್ಟಾಗುತ್ತೋ ಅಷ್ಟು ಆದಷ್ಟು ನಿಧಾನ ರೈಡ್ ಮಾಡಿದ್ರೆ ನಮಗೆ ಒಳ್ಳೆಯದು. ಸೊ ಫೈನಲಿ ನಾವಿವಾಗ ಎಲ್ಲಿ ರೀಚ್ ಆದ್ವಿ ಅಂದರೆ ಇಲ್ಲಿ ಸಕಲೇಶ್ಪುರ ಫೋರ್ಟ್ ಒಂದಿದೆ. ಸೊ ಹಿಂಗೆ ಹೋಗಿ ಮೇಲೆ ಹೋಗಿ ಹಂಗೆ ಹೋದ್ರೆ ಫೋರ್ಟ್ ಸಿಗುತ್ತೆ. ಸೊ ನಾವು ನೋಡೋಣ, ಬರಬೇಕಾದ್ರೆ ಟೈಮ್ ಏನಾದ್ರು ಸಿಕ್ಕಿದ್ರೆ ಆ ಫೋರ್ಟ್ ಕವರ್ ಮಾಡೋಣಂತೆ. ಸೊ ಸದ್ಯಕ್ಕೆ ಹೋಗ್ತಿರೋ ಪ್ಲ್ಯಾನಿಗೆ ನೀಟಾಗಿ ರೀಚ್ ಆಗೋಣ ಅಂತ ನಡೀರಿ. ಏನು ರೋಡ್ ಗುರು ಇದು. ಮೊನ್ನೆ ತಾನೇ ಗಾಳಿನ ತೊಳೆದು ಪಳ ಅಂತ ಮಾಡಿದ್ದೆ. ಸೊ ಕೆಸರೊಳಗಡೆ ಬಿಡಬೇಕಾಗ್ತದೆ ಈಗ. ಐಸಾ ಕ್ಯಾ ಬತಾವು ಯಾರ್. ಈ ರೋಡ್ ಮಾತ್ರ ಯಾವಾಗಲೂ ಹಿಂಗೆ ಗುರು, ಹೆವಿ ರೋಡ್ನ ಇಟ್ಬಿಡ್ತದೆ. ಹೇಗಿದ್ದಾರೆ ಅಂತ NH ಬಿದ್ದು ರೋಡು. ಈ ರೋಡ್ಗಳಲ್ಲಿ ಬೈಕ್ ಓಡಿಸೋ ಮಜಾ ಮಾತ್ರ ಸೇರಿ ಕೊಡ್ತದೆ. ಸೈಕು ಆನೆ ಮಹಲ್. ಬೈಕಲ್ಲಿ ರೈಡ್ ಮಾಡೋರು ಆದಷ್ಟು ಸೇಫಾಗಿ ಓಡಾಡಿ. ಗೂಗಲ್ ಹಾಕೊಂಡು ಕೇಳ್ತವ್ರಿಬ್ರು. ಏನಾಯ್ತು? ಅಲ್ಲ ಅಲ್ಲ ಹೋಗ್ಬೇಕಾ? ಯೂಟ್ಯೂಬ್ ನೋಡ್ಕೊಳ್ಳೋಣ. ಇಲ್ಲ ಗಾಡಿಗಳು ನೋಡ್ಕೊ. ಸೊ ಸ್ವಲ್ಪ ಮುಂದೆ ಬಂದ್ಬಿಟ್ವಿ. ಅಲ್ಲಿ ಲೆಫ್ಟು ತೊಗೊಬೇಕಿತ್ತಂತೆ. ಸೊ ನಾವಿಲ್ಲಿ ಲೆಫ್ಟ್ ತೊಗೊಬೇಕಿತ್ತು. ನಾವು ಯಾವಾಗ ಬಂದರೂ ಹಿಂಗೆ ಆಗ್ತದೆ ಗುರು. ರೋಡ್ಗಳನ್ನ ಮಿಸ್ ಮಾಡಿಕೊಂಡು ಎಲ್ಲೆಲ್ಲೋ ಹೋಗ್ತೀನಿ. ಯಾವುದು ಫೋನ್ ಬರ್ತಿದೆ. ಸಾರಿ ಬ್ರದರ್ಸ್, ಐ ಕಾಂಟ್ ಪಿಕ್ ಯುವರ್ ಕಾಲ್. ಫಸ್ಟ್ ಹತ್ತತ್ರ ರೀಚ್ ಆದ್ವಿ. ಸೊ ನೋಡಿ, ನಮಗಿಲ್ಲಿ ಕಾಫಿ ತೋಟದ ಹೂಗಳು ಕಾಣ್ತಿದೆ. ಗಮ್ ಅಂತ ಸ್ಮೆಲ್ ಬರ್ತಿದೆ. ಎಂಥ ಸ್ಮೆಲ್ ಅಂತ ಹೇಳಿದ್ರೆ ಆಹಾ ಸಕ್ಕತ್ತಾಗಿದೆ ನೋಡಿ. ಫುಲ್ಲು ಆ ಕಡೆ ಈ ಕಡೆ ಎಲ್ಲ ಕಡೆ ಕಾಫಿ ತೋಟಗಳು. ಹೂವು ಆಲ್ಮೋಸ್ಟ್ ಬಂದಿದೆ. ಸ್ಮೆಲ್ ಮಾತ್ರ ಸಕ್ಕತ್ತಾಗಿದೆ. ಕಾಫಿ ತೋಟಗಳಿಗೆಲ್ಲ ನೀರು ಹೊಡಿತಾ ಇದ್ದಾರೆ ನೋಡಿ, ಕಾಣಿಸ್ತಿದೆ ನಿಮಗೆ. ಇದೆಲ್ಲ ಫುಲ್ ಕಾಫಿ ತೋಟಗಳಿಗೆ, ಕಾಫಿಗೆ ಗಿಡಗಳಿಗೆ ನೀರು ಹೊಡಿತಾ ಇರೋದು. ಇಲ್ಲೂ ಎಲ್ಲ ಕಡೆ ಚೆನ್ನಾಗಿ ನೀರು ಹೊಡಿತಿದ್ದಾರೆ ನೋಡಿ. ಹೆಂಗೆ ಕಾಣ್ತಿದೆ ಕಾಫಿ ಗಿಡದು ಹೂಗಳು. ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತಿದೆ. ಎಲ್ಲಿ ನೋಡಿದ್ರೆ ಹೂಗಳು. ಹೋಮ್ ಸ್ಟೇಗಳು ಅನಿಸುತ್ತೆ. ಎಷ್ಟು ಸಖತ್ತಾಗಿದೆ ನೋಡಿ. ಹಳೆ ಕಾಲದ ಮನೆಗಳು ಅನಿಸುತ್ತೆ. ಸಖತ್ತಾಗಿದೆ ಮನೆಗಳು. ಮತ್ತು ನೋಡಿ, ಇಲ್ಲೆಲ್ಲ ಹಳೆ ಕಾಲದ ಹಂಚಿನ ಮನೆಗಳು. ಯಾವ ಕಲರ್ ಬೇಕು ಎಲ್ಲ ಕಲರ್ ಹೂಗಳು ಇಲ್ಲಿದ್ದಾವೆ ನೋಡಿ. ಪಿಂಕು, ರೆಡ್ಡು, ವೈಟು, ಬ್ಲೂ, ಆರೆಂಜು ಎಲ್ಲ ಕಲರ್ ಇದೆ. ಇದೇ ರೆಸಾರ್ಟ್ ಅನ್ಸುತ್ತೆ ಗಾಯ್ಸ್ ನನ್ನ ಪ್ರಕಾರ. ಹೋಮ್ ಸ್ಟೇಗಳು ನನ್ನ ಪ್ರಕಾರ ಇದೆಲ್ಲ ಹೋಮ್ ಸ್ಟೇ ಅನಿಸುತ್ತೆ. ಸಖತ್ತಾಗಿದೆ. ಮತ್ತು ಎಸ್ಟೇಟ್ ಗಾಯ್ಸ್, ಎಸ್ಟೇಟ್ ಇದು. ಸೊ ಇಲ್ಲಿ ರೋಡ್ ಮಾಡ್ತಾ ಇದ್ದಾರೆ. ನಮಗೀಗ ಕಾಫಿ ತೋಟದ ಒಳಗಡೆ ಹೋಗ್ಬೇಕಾಗ್ತದೆ. ಧೂಳು, ಈ ಧೂಳು ಒಳಗಡೆ ಏನು ಆಫ್ ರೋಡಿಂಗ್ ಬಗ್ಗೆ ಮಾತಾಡೋಂಗಿಲ್ಲ, ಯಾವಾಗಲೂ ಇದ್ದಿದೆ ಅಲ್ವಾ. ಸೊ ಅದಕ್ಕೋಸ್ಕರನೇ ಬೈಕ್ ತೊಗೊಂಡಿರೋದು, ಆಫ್ ರೋಡಿಂಗ್ ಮಾಡೋಕ್ಕೋಸ್ಕರನೇ. ಇಲ್ಲೆಲ್ಲ ಜನ ಹೆಂಗಿರ್ತಾರೋ ನನಗಂತೂ ಗೊತ್ತಿಲ್ಲ. ಸದ್ಯಕ್ಕೆ ಇವನು ಯಾರು R15 ತಂದು ಒಂದು ಸೊಂಟ ಎಲ್ಲ ಬಿದ್ದೋಗಿದೆ. ಇಲ್ಲೈತೆ R15 ಸ್ಪೋರ್ಟ್ಸ್ ವೇರಿಯಂಟ್ ತೊಗೊಂಡು ನೋಡಿ, ಸೊಂಟ ಎಲ್ಲ ಬಿದ್ದೋಗೈತೆ. ಆವಾಗಲಿಂದ ತಾತ ಆಡ್ತಾವನೆ. ಸ್ಪೋರ್ಟ್ಸ್ ಗಾಡಿ ತಗೊಂಡು ಸೊಂಟ ಎಲ್ಲ ಬಿದ್ದೋಯ್ತಾ. ಸೊ
ನಾನು ಸಜೆಸ್ಟ್ ಮಾಡೋದು ಒಂದೇ, ನೀವು ಟೂರಿಂಗ್ ಮಾಡ್ತಿದ್ರಿ ಅಂತ ಹೇಳಿದ್ರೆ ಒಂದು ನಾಕೆಟ್ ಬೈಕ್ ಕಡೆ ಹೋಗೋದೇ ಒಳ್ಳೆಯದು. ಸ್ಪೋರ್ಟ್ಸ್ ವೇರಿಯಂಟ್ ಬೈಕ್ಗಳು ತಗೊಂಡ್ರೆ ಇದೇಗಳು ಬಗ್ಗೆ ಓಡ್ಸೋಕ್ಕಾಗಲ್ಲ, ಸೊಂಟ ನೋವು, ಬ್ಯಾಕ್ ಪೇನು ಹೆವಿ ಆಗಿ ಹೊಡಿಯುತ್ತೆ. ಸೊ ಸ್ಪೋರ್ಟ್ಸ್ ಗಾಡಿಗಳು ಬೇಕಂದರೆ ಆ ಥರ ತೊಗೊಳ್ಳಿ. ಬಟ್ ನೀವು ಟೂರಿಂಗ್ ಮಾಡೋಕ್ಕೆ ಒಂದು ಒಳ್ಳೆ ಬೈಕ್ ಬೇಕಂದ್ರೆ ನಾಕೆಟ್ ಕಡೆನೇ ಹೋಗಿ. ಏನೋ ಮಾತಾಡ್ತಿದ್ದೆ ಹಾಂ, ಕಾಡು ಮನೆ ಅಂತಂದರೆ ಊರಿಗೆ ತಕ್ಕಂತೆ ಊರು, ಹೆಸ್ರಿಗೆ ತಕ್ಕಂತೆ ಊರಿದೆ. ದೂರಕ್ಕೂ ಒಂದೊಂದು ಮನೆ ಕಾಣ್ತಲ್ಲ ಗುರು, ಇಲ್ಲೆಲ್ಲ ಹೆಂಗಿರ್ತಾರೋ ಎಲ್ಲೋ ಒಂದೊಂದು ಮನೆಗಳು ಕಾಣ್ತಿದೆ. ಎಲ್ಲ ಜನ ಎಲ್ಲ ಹೆಂಗೆ ಜೀವನ ಮಾಡ್ತಾರೆ ನನಗಂತೂ ಗೊತ್ತಿಲ್ಲ. ಹೆವಿ ಕಷ್ಟ ಗುರು ನೋಡಿ. ಬೇಡ ಅಂದರೂ ಸ್ಪೋರ್ಟ್ಸ್ ಗಾಡಿಗಳು ಕೇಳೋಕ್ಕಿಲ್ಲ, ತಗೊಂತಾರೆ ನೋಡು, ಬ್ಯಾಕೆಲ್ಲ ಪೇನು. ಸೊ ಗೈಸ್, ನಾನು ಸಜೆಸ್ಟ್ ಮಾಡೋದು ಒಂದೇ, ನೀವೇನಾದರೂ ಟೂರಿಂಗ್ ಮಾಡಬೇಕಂದ್ರೆ ದಯವಿಟ್ಟು ನಾಕೆಟ್ ಕಡೆನೇ ಹೋಗಿ. ಸ್ಪೋರ್ಟ್ಸ್ ವೇರಿಯಂಟಿಗೆ ಯಾವುದೇ ಕಾರಣಕ್ಕೂ ಹೋಗ್ಬೇಡಿ, ಹೆವಿ ಪೇನ್ ಬರ್ತದೆ. ನಾನು ಅವಾಗಲಿಂದ ಒದ್ದಾಡ್ತಿದ್ದೆ, ನಾನು ನೋಡ್ತಾನೆ ಇದ್ದೀನಿ. ಸೊ ಫೈನಲಿ ಅಡ್ವೆಂಚರ್ ತಗೊಳ್ಳಿ, ಲಡಾಖಿಗೆ ಬೇಕಾದ್ರೆ ಹೋಗ್ಬೋದು. ಎಸ್, ಇದು ಖಂಡಿತವಾಗ್ಲೂ ನಿಜ. ಸೊ ಫೈನಲಿ ಕಾಡು ಮನೆ ಎಸ್ಟೇಟ್ ರೀಚ್ ಆದ್ವಿ. ಫೈನಲಿ ಗೈಸ್, ಕಾಡು ಮನೆ ಟಿ ಎಸ್ಟೇಟಿಗೆ ಎಂಟ್ರಿ ಆದ್ವಿ. ಸೊ ರೀಚ್ ಆದ್ವಿ. ಸೊ ನೋಡಿ, ನಿಮಗೆ ಕಾಣಿಸ್ತಿದೆಯಲ್ಲ, ಅದೇ ಟಿ ಎಸ್ಟೇಟು. ಅಲ್ಲಿ ಫುಲ್ಲು ಕಾಣಿಸ್ತಿದೆಯಾ? ಯಾವ್ದು ಮಗ? ಗುಂಡಿ ಸರಿಯಾಗಿ ಐತಲ್ಲ ಗುರು, ಬಿದ್ದರೆ ಡಮಾರ್. ಗೈಸ್ ನೋಡಿ, ಎಷ್ಟು ದೂರಕ್ಕಿದೆ ಅಂದರೆ ಎಕರೆ ಗಟ್ಟಲೆ ಹೊಂಟಿದೆ ನೋಡಿ. ಅಲ್ಲಿಂದ ಹಿಡಿದು ಅಲ್ಲಿ ಫುಲ್ಲು ನೋಡಿ, ಅದೆಲ್ಲ ಕಾಣಿಸ್ತಿದೆಯಾ? ಅದೆಲ್ಲ ಟಿ ಎಸ್ಟೇಟೇ. ಹಾಂ, ಇವಾಗ ಬಿಡಲ್ವಂತೆ, ಸಂಡೇ ಮಾತ್ರ ಬಿಡೋದಂತೆ. ವಾ ಬೆಂಗಳೂರಿಂದ ಬಂದಿದ್ದೀವಿ ಅಣ್ಣ, ಅದನ್ನೇ ಏನಾದರೂ ರಿಕ್ವೆಸ್ಟ್ ಮಾಡಿ ಹೋಗೋಣ ಬಿಡು. ಅಲ್ಲಿಂದ ಬಂದಿರ್ಕಾರು, ಅಲ್ಲಿಂದ ಅಂದರೆ ಕೇಳೋದು ಬೆಂಗಳೂರು ಅಂತಾನೆ. ಅದೇ ಸುಳ್ಳು ಹೇಳೋದೆಲ್ಲ ಕಲಿಸ್ಬಿಡ್ತಾರೆ. ಸೊ ಗೈಸ್, ಈಗ ಒಂದು ಸೀನ್ ಆಯಿತು. ಯಾಕೆ ಏನು ಸೀನ್ ಅಂತ ಹೇಳಿದ್ರೆ, ಎಲ್ಲಿ ಅಂತ ಕೇಳಿದ್ರೆ ಬೆಂಗಳೂರು ಅಂತಲೇ ಹೇಳೋ. ಈ ಟಿ ಎಸ್ಟೇಟು ಸಂಡೇ ಮಾತ್ರ ಒಳಗಡೆ ಬೀಳೋದಂತೆ. ಸೊ ನಾವು ಇವತ್ತು ಯಾವ ವಾರ? ಇವತ್ತು ಮಂಗಳವಾರ ಅಲ್ವಾ? ಮಂಗಳವಾರ ಬಂದಿದ್ದೀವಿ. ಸೀನ್ ಈಗ ಇದಾಗೈತೆ. ಸೊ ಅದರೊಳಗೆ ಬೇಕಾದ್ರೆ ದಾರಿ ತೋರಿಸ್ತೀನಿ, ಅವರೇ ನಡ್ಕೊ ಹೋಗ್ತವ್ರೆ. ಅಲ್ಲೋಡು ಮುಂಗುಸಿ ಇಲ್ಲಿ ಸೀನ್ ಏನಾಯ್ತು ಅಂದರೆ, ಈ ಒಳಗಡೆ ಎಂಟ್ರಿ ಇಲ್ವಂತೆ. ಸೊ ನಾವು ಯಾವುದಕ್ಕೋಸ್ಕರ ಬಂದ್ವಿ, ಅಲ್ಲಿಂದ ಯಾವುದಕ್ಕೋಸ್ಕರ ಟ್ರಾವೆಲ್ ಮಾಡಿ ಬಂದ್ವಿ ಅಂದರೆ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದು ನೋಡಿ, ಅದೆಲ್ಲ ಕಾಣಿಸ್ತಿದೆಯಲ್ಲ, ಅದೆಲ್ಲ ಟಿ ಎಸ್ಟೇಟೆ. ಕ್ಯಾಮ್ರಾದಲ್ಲಿ ಝೂಮಿಂಗ್ ಆಗ್ತಿರ್ಲಿಲ್ಲ, ಫೋನಲ್ಲಿ ಝೂಮ್ ಮಾಡ್ತೀನಿ ನೋಡಿ. ಅದೆಲ್ಲ ಕಾಣಿಸ್ತಿದೆಯಲ್ಲ, ಇದೆಲ್ಲ ಟಿ ಎಸ್ಟೇಟೆ. ಇದೆಲ್ಲ ಟಿ ಎಸ್ಟೇಟೆ. ಎಷ್ಟು ದೂರಕ್ಕಿದೆ ಅಂದರೆ ನೋಡಿ, ಅಲ್ಲಿ ಗಂಟನೂ ಇದೆ, ಇನ್ನೂ ಆ ಕಡೆನೂ ಇದೆ ಅನ್ಸುತ್ತೆ. ಸೊ ನಮಗೆ ಇಲ್ಲಿಂದ ಕಾಣ್ತಿರೋದು ಹಿಂಗೆ ಕಾಣ್ತಿದೆ. ಬ್ರದರ್ಸ್, ಈಗ ಸೀನ್ ಹಿಂಗಾಯ್ತು, ಏನು ಮಾಡೋದು ಈಗ? ಕಾಲು ಹಿಡಿಬೇಕಷ್ಟೇ. ಗಾಡಿ ಎಲ್ಲ ವಾಟರ್ ಕೊಟ್ಟು ಮಲಗಿಸ್ಬಿಟ್ಟು ಹೋಗೋದು. ಸೊ ಸೀನ್ ಇದಾಗಿದೆ. ಈಗ ನೋಡೋಣ, ಈಗ ಇಲ್ಲಿ ವಾಚ್ಮೆನ್ ಇದ್ದಾರಂತೆ, ಅವ್ರ ಜೊತೆ ಏನಾದರೂ ಹೋಗಿ ಮಾತಾಡಿ ಒಂದು 500 ರೂಪಾಯಿ 1000 ರೂಪಾಯಿ ಹೋಗ್ಲಿ, ಒಟ್ಟು ನಾವು ಹೋಗ್ಬೇಕು, ಬಂದಿರೋದಕ್ಕೆ ಯೂಸ್ ಆಗಬೇಕು. ಸೊ ಅಲ್ಲಿಂದ ಇಲ್ಲಿ ಗಂಟೆ ಕಷ್ಟಪಟ್ಟು ಬಂದಿದ್ದೀವಿ. ಸೊ ಏನಾದ್ರು ಮಾಡೋಣ, ಲೆಟ್ಸ್ ಗೋ, ನೋಡೋಣ ಬನ್ನಿ ಏನು ಸೀನ್ ಆಗುತ್ತೆ ಈಗ ಅಂತೇಳಿ. ಸೊ ಗೈಸ್, ಸೀನ್ ಇವಾಗ ಇದಾಗಿದೆ. ಸೊ ಇದು ಮೇನ್ ಗೇಟು, ಇಲ್ಲಿಂದ ಬಿಡಲ್ಲ ಅಂತ. ಸೊ ನೋಡೋಣ, ಈಗ ಏನಾದ್ರು ಒಂದು ರಿಕ್ವೆಸ್ಟ್ ಮಾಡಿ ಹೋಗೋಕ್ಕಾಗ್ತದೆ ಏನು ಅಂತೇಳಿ ನೋಡೋಣ ಅಂತ. ಇಲ್ಲಿ ಟಿ ಎಸ್ಟೇಟ್ ಒಳಗಡೆ ಹೋಗೋಕ್ಕಾಗಲ್ಲ, ಭಾನುವಾರ ಮಾತ್ರ ನಿಂತ್ಕೊಂಡು ನೋಡಿ. ಜಸ್ಟ್ ತುಂಬ ದೂರದಿಂದ ಬಂದಿದ್ದೀನಿ ಸರ್. ಆ ಕಡೆ ನಿಂತ್ಕೊಂಡು ನೋಡಿ, ಒಂದು ಇವು ಕಾಣಿಸುತ್ತೆ, ಒಳಗಡೆಗೆ ಎಂಟ್ರಿ ಇಲ್ಲ. ಸಂಡೇ ಒಂದಿನ ಮಾತ್ರ ಹಳ್ಳಿ ಬೋರ್ಡಲ್ಲಿ ಬರೆದಿದ್ದಾರೆ ನೋಡಿ, ಬರ್ತಿದ್ದಾರೆ. ತುಂಬ ದೂರದಿಂದ ಬಂದ. ಪ್ಲೀಸ್ ಅಮ್ಮ ಹೇಳೋದು ಅರ್ಥ ಮಾಡ್ಕೊಡಿ. ಇದು ಕಂಪನಿ ಏನು ಬೇಕಾದ್ರೆ ವಿಡಿಯೋ ರೆಕಾರ್ಡ್ ಮಾಡ್ಕೊಡಿ, ದಯವಿಟ್ಟು ಆ ಕಡೆ ನಿಂತ್ಕೊಂಡು ವಿಡಿಯೋ ಮಾಡಿ. ಪ್ರೈವೇಟ್ ಕಂಪನಿ ಇದೆ, ಟೂರಿಸ್ಟ್ ಪ್ಲೇಸ್ ಇಲ್ಲ. ಇದು ಪಬ್ಲಿಕ್ ತಿರುಗಾಡೋಕ್ಕೆ ಪರ್ಮಿಷನ್ ಇರೋದು ಭಾನುವಾರ ಒಂದೆಲ್ಲ ಮಾತ್ರ. ಎಲ್ಲದನ್ನ ನಂಗೆ ಬಂದು ತಿರುಗಾಡಂಗಿಲ್ಲ. ಇದು ಊರಲ್ಲ, ಇದು ಕಂಪನಿ, ಕಾಡು ಏರಿಯಾ. ಅದು ನಿಮ್ಮ ಕ್ಯೂರಿಯಾಸಿಟಿ ಇಲ್ಲಿ ತೋರಿಸ್ಬೇಡಿ ದಯವಿಟ್ಟು. ಪ್ರೈವೇಟ್ ಅಂತ ಪ್ಲೀಸ್ ಅಲ್ಲೇ ನಿಂತ್ಕೊಂಡು ಅಲ್ಲಿ ವ್ಯೂ ಚೆನ್ನಾಗಿ ಕಾಣಿಸ್ತಿದೆ. ಅವರಿಗೆ ಏನೇ ರಿಕ್ವೆಸ್ಟ್ ಮಾಡಿದ್ರು ಅವ್ರು ಬಿಡ್ತಾಯಿಲ್ಲ. ಇನ್ನು ನಮಗೆ ತಲೆ ಕೆರ್ಕೊಳ್ಳೋದು ಬಿಟ್ಟು ಬೇರೆ ಐಡಿಯಾ ಏನು ಹೊಡಿತಿಲ್ಲ. ಕೇಳಿದ್ರೆ ಹೇಳ್ತವ್ರೆ, ನಾವು ಕೆಲ್ಸಕ್ಕೆ ಮಾಡ್ತಿರೋ ಕೂಲಿ ಕೆಲಸದಾರೆ ನಾವು, ನಮಗೇನು ಹೇಳ್ಬೇಡಿ ದಯವಿಟ್ಟು ಹೋಗಿ ಅಂತವ್ರೆ. ಏನು ಮಾಡೋದು? ಸೊ ಏನೇ ರಿಕ್ವೆಸ್ಟ್ ಮಾಡ್ಕೊಂಡು ಹೋಗ್ತಾ ಇಲ್ಲ, ಏನು ಮಾಡೋದು ಗೊತ್ತಾಯ್ತಿಲ್ಲ. ಸದ್ಯಕ್ಕೆ ಅದು ಫ್ಯಾಕ್ಟ್ರಿ ಅನಿಸುತ್ತೆ, ಟೀ ಪುಡಿ ಫ್ಯಾಕ್ಟ್ರಿ.
ಸೊ ಸೀನ್ ಇದಾಯ್ತು. ಈಗ ಏನು ಮಾಡೋದು ಗೊತ್ತಾಯ್ತಿಲ್ಲ. ಬಂದಿದ್ದಕ್ಕೆ ದೂರದಿಂದ ನೋಡಿಕೊಂಡು ಹೋಗ್ಬೇಕಷ್ಟೆ. ನಮ್ಮ ಸೆಟ್ರೋ ಪ್ಲ್ಯಾನು ಕಟ್ರೆ ನಮ್ಮ ಪ್ಲಾನ್ ಯಾವತ್ತೂ ಅಜೀಬ್ ಆಗದೆ, ಯಾವುದೋ ಒಂದು ಸಕ್ಸಸ್ ಆಗಿಲ್ಲ. ಇಲ್ಲ, ಈ ಸಲ ಸಕ್ಸಸ್ ಆಗಲೇಬೇಕು. ನಡ್ಕೊಂಡವ್ರು ಹೋಗೋಣ ಕಡೆಯಿಂದ. ಈಗ ಏನು ಮಾಡೋದು ಗೊತ್ತಾಯ್ತಿಲ್ಲ. ಸೊ ಇಲ್ಲಿಗೆ ಲೀಗಲಾಗಿ ಟ್ರೈ ಮಾಡಿದ್ವಿ ಆಯ್ತಿಲ್ಲ. ಒಳ್ಳೆ ಥರ ಐತೆ ಗೊಜ್ಜೆಗುಂಡಿ. ಇಲ್ಲಿಗಲಾಗಿ ಏನಾದ್ರು ಟ್ರೈ ಮಾಡಿದ್ರೆ ಏನಾದ್ರು ಸೀನ್ ಆದರೆ ಕಷ್ಟ. ಅದು ಗೊತ್ತಾಯ್ತಲ್ಲ ಈಗ ಏನು ಮಾಡಬೇಕು ಅಂತೇಳಿ. ಅವ್ರಿಗೆ ಎಷ್ಟೋ ರಿಕ್ವೆಸ್ಟ್ ಮಾಡ್ಕೊಂಡು ಬಿಡ್ತಿಲ್ಲ ಪಾಪ. ಅವರನ್ನ ಏನು ದೂರಂಗಿಲ್ಲ, ಯಾಕೆಂತ ಹೇಳಿದ್ರೆ ಅವರು ವರ್ಕರ್ಸ್ ಅಲ್ವಾ, ಅವರು ಡ್ಯೂಟಿನ ಅವ್ರು ಮಾಡ್ತಿರ್ತಾರೆ. ಸೊ ಇದು ಆ್ಯಕ್ಚುಲಿ ಪ್ರೈವೇಟು ಪ್ರಾಪರ್ಟಿ. ಇದು ಗೌರ್ಮೆಂಟ್ ಆಗಿದ್ದರೆ ಏನಾದ್ರು ರಿಕ್ವೆಸ್ಟ್ ಮಾಡಿ ಏನಾದ್ರು ಮಾಡಿ ಹೋಗ್ಬೋದಿತ್ತು. ಸೊ ಸದ್ಯಕ್ಕೆ ಏನು ಮಾಡೋಂಗಿಲ್ಲ. ಸದ್ಯಕ್ಕೆ ಇಲ್ಲೊಂದು ಯಾವ ಥರ ಟೀ ಎಲೆಗಳು ಯಾವ ಥರ ಇರುತ್ತೆ, ಸದ್ಯಕ್ಕೆ ಇಲ್ಲೊಂದು ಡೆಮೋಗೆ ಅಂತ ಇಲ್ಲಿದೆ. ಅಲ್ಲಿಗೆ ಹೋಗೋದನ್ನ ಅಲ್ಲೇ ಅಂತ ಹೇಳಿದ್ರೆ ಪಕ್ಕ ಇರ್ತದೆ, ಇಲ್ಲಾಂದ್ರೆ ಸ್ವಲ್ಪ ಇದೆ. ಸೊ ಅಲ್ಲಿಗೆ ಹೋಗೋದನ್ನ ಇಲ್ಲೇ ತೋರಿಸ್ತೀನಿ ಬನ್ನಿ. ಈಗ ಕಾಣಿಸ್ತಿದ್ದೀರಾ ನೋಡಿ, ಇದೇ ಟೀ ಎಲೆಗಳು. ಸೊ ಇದರಲ್ಲೇ ಟೀ ಮಾಡೋದು. ಇದರಲ್ಲಿ ಏನೇನು ಸಣ್ಣ ಕಾಯಿಗಳಿದೆ, ಏನು ಕಾಯಿ ಅಂತ ನನಗೆ ಗೊತ್ತಿಲ್ಲ. ನೋಡಿ ಇದೇ ಟೀ ಎಲೆಗಳು. ದಿನ ಬೆಳಗ್ಗೆ ದಿನ ಸಂಜೆ ಕುಡಿಯೋಂಥ ಟೀ ಸೊಪ್ಪಿದೆಯಲ್ಲ, ಸೊ ಇದರಿಂದನೇ ಮಾಡೋದು. ಸೊ ಇದೇ ಟೀ ಸೊಪ್ಪು. ಸೊ ನೋಡೋಕ್ಕೆ ಮಾತ್ರ ಮಾಮೂಲಿ ಎಲೆಗಳ ಥರ ಕಾಣ್ತದೆ ನೋಡಿ. ಇಲ್ಲೆಲ್ಲ ಇದು ಆಲ್ಮೋಸ್ಟು ಇಲ್ಲಿ ಮೇಲೆ ಚಿಗುರು ಇರುತ್ತಲ್ಲ, ಈ ಥರ ಚಿಗುರದನ್ನ ಕಟ್ ಮಾಡಿ ಅದರಿಂದನೇ ಮಾಡೋದು ಅನಿಸುತ್ತೆ. ಸೊ ಇಲ್ಲೆಲ್ಲ ಕಟ್ ಮಾಡಿದ್ದಾರೆ ಆಲ್ಮೋಸ್ಟ್ ನೋಡಿ, ಇಲ್ಲೆಲ್ಲ ಕಟ್ ಮಾಡಿದ್ದಾರೆ. ಎಂತ ಇದು ಕಾಯಿ ಗೊತ್ತಿಲ್ಲ, ಏನು ಕಾಯಿ ಅದು? ಕುಯ್ಬೇಡ ಸುಮ್ಮನೆ ಅದಕ್ಕೆ ಅಪ್ಪ ನೋಡಿ ಏನಾದ್ರೆ ಕಷ್ಟ. ನಮಗೆ ದಂಗಿದ್ರು, ಇವ್ರಿಗೆ ಏನು ಮಾಡ್ತಾರೆ ಗೊತ್ತಿಲ್ಲ. ಇವ್ರು ಹೋಗ್ತವ್ರೆ ವೆಯ್ಟ್ ಆ್ಯಂಡ್ ಸಿ ಏನು ಮಾಡ್ತಾರೆ ನೋಡೋಣ. ಅಯ್ಯಪ್ಪ ಮಾತಾಡ್ತಾನೆ ಇಲ್ಲ ಕಣ. ಡಿಸ್ಟರ್ಬ್ ಮಾಡಿಬಿಡಿ ಹೋಗಿ, ನೀವು ಡಿಸ್ಟರ್ಬ್ ಮಾಡಿಬಿಡಿ ಹೋಗಿ ಅಂತ ಕೇಳೋದೇ ಬೇಡ, ನುಗ್ಬಿಡ ಸೀದಾ. ಏನಾರ ಆದ್ರ ಮೇಲೆ ಅಜೀಬಾಗಿ ನಕ್ಕೋ ಅವ್ರಿಗಿಲ್ವಂತೆ ನೋಡಿ, ಅವ್ರಿಗೂ ಆಗಲ್ಲ ಅಂತ ವಾಪಸ್ ಕಳಿಸ್ತವ್ರೆ. ಸಟ್ರೆ ಮಾಡೋ ಪ್ಲಾನ್ ಒಂದೊಂದಲ್ಲ, ಸುಮ್ಮನೆ ಅಲ್ಲಿಂದ ಬಂದ್ವಿ. ಈಗ ಕಾಡು ಮನೆ ಅಂದಿದ ತಕ್ಷಣ ನಿಂತ್ಕೊಂಡಿದ್ದೆ ಫಸ್ಟ್. ನಾ ಬರ್ತೀನಿ ಮೆಕ್ಟೇರಿಯನ್ ಹೊಡಿತಾರೆ. ಯಾಕೆ ಹೊಡಿತಾರೆ? ಸಿಕ್ಕಾಕೊಂಡ್ರೆ ಬೆಣೆನೆ. ಮೇನ್ ಗೇಟಲ್ಲಿ ಹೋಗಿಲ್ವಲ್ಲ ಅಣ್ಣ, ಸಿಕ್ಕಾಕೊಂಡು ಬೆಣೆ ಎಲ್ಲ ಮನೆ ಹಾಳು ಪ್ಲಾನೇ ಮಾಡ್ತಿದ್ದೀರ. ಪಾಪ ನಮ್ಮ ಗಿರೀಶ ಜೋ ಅಂತವನೇ, ಏನಾರು ಮಾಡ್ಕೊಳ್ಳಿ, ನಾನು ಇದಕ್ಕಿಲ್ಲ ಅಂತೇಳಿ. ನೋಡೋಣ ಮುಂದಿನ ಸೀನ್ ಏನಾಗುತ್ತೆ ಅಂತೇಳಿ. ಸೊ ಇಲ್ಲಿಗೆ ಬಂದಿದ್ದು ಮಾತ್ರ ಭಾಳ ಬೇಜಾರಾಯಿತು. ಏನು ಮಾಡೋಂಗಿಲ್ಲ, ಪೂರ ಕಿಸ್ಮತ್ ಕಾ ಕೇಲೆ. ವಿವಿಗೆ ಹೋಗೋಣ ಅಂತೇಳಿ ಇಲ್ಲಿ ಪಾರೇಶ್ವರಕಲ್ಲಿ ತಗಲಾಕೊಂಡಿದ್ದೀವಿ. ಕರಿತಿದ್ದಾರೆ ನೋಡಿ, ಅಲ್ಲಿ ಕರಿತಿದ್ದಾರೆ. ಸೀನ್ ಏನಂತ ಹೇಳಿ ಗೊತ್ತಿಲ್ಲ. ಸೊ ಇದು ಮಾಡಂತ ಬಂದ್ವಿ. ಅಲ್ಲಿ ನೋ ಎಂಟ್ರಿ ಅಂತ ಹೋಗಂಗಿಲ್ಲ ಸರ್. ಓಕೆ ಸರ್, ಸಾರಿ ಗೊತ್ತಾಗಿಲ್ಲ. ಸೆಕ್ಷನ್ 4 ಏರಿಯಾ ಒಳಗಡೆ ಮಾಡಂಗಿಲ್ಲ, ಒಳಗೆ ಎಂಟ್ರಿ ಇಲ್ಲ. ಬಟ್ ನೀವು ಹೋಗಿದ್ರ, ಬಟ್ ಯಾರಾದ್ರೂ ಕಡ್ಡಿ ಗಿಡಿ ಬೆಂಕಿ ಹಾಕ್ತಾರೆ. ಆ ಬೆಂಕಿ ಹಾಕಿ ಬೇರೆಯವ್ರು ಯಾರೋ ಹಾಕಿದ್ರೆ ನೀವು ಯಾವ ಗುಡ್ಡದಲ್ಲಿದ್ರೆ ನಿಮ್ಮ ಮೇಲೆ ಕೇಸ್ ಫೈಲ್ ಮಾಡಿ. ಓಕೆ ಸರ್, ಓಕೆ. ಆ ಥರ ನಮಗೆ ಗೊತ್ತಿರಲಿಲ್ಲ, ಅದು ಬೋರ್ಡು ಓದ್ಬೋದು. ಗೊತ್ತಿಲ್ಲ ಅನ್ನೋದಕ್ಕೆ ನಿಧಾನಕ್ಕೆ ಕರೆದು ಹೇಳೋದು. ಗೊತ್ತಿದ್ದು ಬೇರೆಯವ್ರು ಇಲ್ಲೇವ್ರು ಆದ್ರೆ ಲೋಕಲ್ ಆದರೆ ಬೇರೆ ಥರ. ಸಾರಿ ಸರ್, ಸಾರಿ. ಅಂಡರ್ ಗ್ರೌಂಡಲ್ಲಿ ಅಂತೆ ಬ್ರೋ, ಒಳಗಡೆ ಇಲ್ಲ, ಎಂಟ್ರಿ ಇಲ್ಲ, ಸಂಡೇ ಮಾತ್ರ ಅಂತ. ಹೋಗಿ ಸುಮ್ಮನೆ ವಾಪಸ್ ಬಂದ್ವಿ. ಸೊ ಆ್ಯಕ್ಚುಲಿ ಗಾಯ್ಸ್ ಇವರೆಲ್ಲ ಅಲ್ಲೇ ಟಿ ಎಸ್ಟೇಟಿಗೆ ಹೋಗಿದೆ ಅನಿಸುತ್ತೆ. ಇವಾಗ ಪಾಪ ಇವರು ತುಂಬ ದೂರದಿಂದ ಒಂದು ವಾಪಸ್ ಹೋಗ್ತಿದ್ದಾರೆ. ಸೊ ಆ್ಯಕ್ಚುಲಿ ನಾನು ಏನು ಹೇಳ್ತಿದ್ದೆ, ಇದ್ರ ಬಗ್ಗೆ ಹೇಳ್ತಿದ್ದೆ. ಹೌದು. ಸೊ ಆ್ಯಕ್ಚುಲಿ ಇದು ಬ್ರಿಟಿಷ್ ಕಾಲದಲ್ಲಿ ಬ್ರಿಟಿಷವ್ರು ಮಾಡಿರೋದಂತ ಇದು, ಈ ಚಾನಲ್ಗಳು. ಮೇನ್ ಜಂಕ್ಷನಲ್ಲಿ ಒಂದೊಂದು ಈ ಥರ ಇದೆ. ಅದನ್ನು ಬಿಟ್ಟರೆ ಹೆಚ್ಚು ಕಮ್ಮಿ ಒಂದು 5 ಕಿಲೋಮೀಟ್ರ್ ದೂರದವರೆಗೂ ಎಲ್ಲ ಅಂಡರ್ಗ್ರೌಂಡಲ್ಲಿ ಇದೆ ಅಂತೆ. ಸೊ ಮೇಲ್ ಜಂಕ್ಷನಲ್ಲಿ ಈ ಥರ ಇದೆ. ಕ್ರೇಜಿ ಅಲ್ವಾ ಗಿರೀಶ? ಕ್ರೇಜಿ ಅಲ್ವಾ? 5 ಕಿಲೋಮೀಟ್ರ್ ದೂರ ಮಾಡೋದಂದ್ರೆ ಮಾತೇನಾ?
ಓ ಕ್ರೈಸಿ.